ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ಲಾಗಿ 1 ಕಪ್ ಅವಲಕ್ಕಿ ಇದ್ದರೆ ಸಾಕು. ಉದ್ದಿನ ಬೇಳೆ ಇಲ್ಲದೆ, ಅಕ್ಕಿನ ಇಲ್ಲದೆ, ಹಾಗೆ ನೆನೆಸದೆ ಫರ್ಮೆಂಟೇಷನ್ ಮಾಡದೆ ಕೇವಲ ಒಂದು 10 ರಿಂದ 15 ನಿಮಿಷದಲ್ಲಿ ಈ ರೀತಿ ಮಲ್ಲಿಗೆಯಂಥ ಅವಲಕ್ಕಿ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸ್ ಅಳತೆಯಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಗಟ್ಟಿಯಾಗಿರ್ತಕ್ಕಂಥ ಅವಲಕ್ಕಿನ ತೊಗೊಂಡಿದ್ದೀನಿ. ಇದೇ ಅವಲಕ್ಕಿ ಬೇಕು ಅಂತೇನಿಲ್ಲ, ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆ, ಯಾವುದು ಸಿಗುತ್ತೆ ಅದೇ ಒಂದು ಅವಲಕ್ಕಿನ ಬಳಸ್ಕೊಳ್ಬೋದು. ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿರೋದ್ರಿಂದ ಅರ್ಧ ಗ್ಲಾಸ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಮೀಡಿಯಮ್ ಸೈಜ್ ಅವಲಕ್ಕಿ ಆಗಿತ್ತು ಅಂತಂದರೆ ಒಂದು 3/4 ಕಪ್ ಆಗುವಷ್ಟು ಅಥವಾ 3/4 ಗ್ಲಾಸ್ ಆಗುವಷ್ಟಾದರೂ ತೊಗೊಳ್ಳಿ. ಕ್ವಾಂಟಿಟಿ ಅದು ಕಡಿಮೆ ಬರುತ್ತೆ, ಇದು ಜಾಸ್ತಿ ಬರುತ್ತೆ. ಇವಾಗ ಒಂದು ಅರ್ಧ ಗ್ಲಾಸ್ ಅವಲಕ್ಕಿನ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಂಡು ಬರೋಣ. ಯಾವ ರೀತಿ ರುಬ್ಬಿರಬೇಕು ಅಂತಂದರೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಒಂದು ಸ್ವಲ್ಪ ಈ ರವೆ ರೀತಿಯಲ್ಲಿ ಇರಬೇಕು ನೋಡಿ, ಈ ಥರ ತೀರ ನುಣ್ಣಾಗಬಾರ್ದು, ಹಿಟ್ಟಾಗೋ ರೀತಿಯಲ್ಲಿ ರುಬ್ಕೊಳ್ಬೇಡಿ. ಈ ರೀತಿ ಒಂದು ಸ್ವಲ್ಪ ರವೆ ಚಿರೋಟಿ ರವೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇರಬೇಕು. ಇವಾಗ ಇದನ್ನು ನಾನು ಬೇರೆ ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ ನೋಡಿ. ಈ ರೀತಿ ಇಷ್ಟ ಇಲ್ಲ ಅಂತಂದರೆ ನೀವು ಅವಲಕ್ಕಿನ ತೊಳೆದು ಮೊಸರಿನ ಜೊತೆ ನೆನೆಸ್ಕೊಂಡು ಕೂಡ ರುಬ್ಕೊಳ್ಬೋದು. ನಾನಿಲ್ಲಿ ಈ ರೀತಿ ಮಾಡ್ಕೊಳ್ತಿದ್ದೀನಿ, ನೀವು ಆ ರೀತಿಯಲ್ಲಿ ಕೂಡ ಮಾಡಿಕೊಂಡ್ರೆ ಬರುತ್ತೆ. ಇವಾಗ ಅದೇ ಒಂದು ಗ್ಲಾಸಿಂದ ಅರ್ಧ ಗ್ಲಾಸ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅಂದರೆ ಅರ್ಧ ಗ್ಲಾಸ್ ಅವಲಕ್ಕಿಗೆ ಅರ್ಧ ಗ್ಲಾಸ್ ಆಗುವಷ್ಟು ಮೊಸರಾದರೆ ಸಾಕು. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದ್ರ ಜೊತೆಗೆ ಇಲ್ಲಿ ಅಕ್ಕಿ ಬದಲಿಗೆ ನಾವು ಇಡ್ಲಿ ರವೆನ ಬಳಸ್ಕೊಳ್ತಿದ್ದೀವಿ. ಇಡ್ಲಿ ರವೆ ಬಂದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಇಡ್ಲಿ ರವೆ ಇಲ್ಲ ಅಂತಂದರೆ ಅಕ್ಕಿ ತರಿ ಕೂಡ ಹಾಕ್ಕೊಳ್ಬೋದು. ಅಳತೆಗೋಸ್ಕರ ಯಾವ ಗ್ಲಾಸ್ನ ಬಳಸ್ಕೊಂಡಿದ್ದೆ ಅದೇ ಗ್ಲಾಸಿಂದ 1 ಗ್ಲಾಸ್ ಆಗುವಷ್ಟು ಇಡ್ಲಿ ರವೆನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದೆಲ್ಲನೂ ಕಲಿಸ್ಕೊಳ್ಳೋಣ. ಕರೆಕ್ಟಾಗಿ ಮೇಜರ್ ಹೇಳಬೇಕು ಅಂದರೆ 1 ಗ್ಲಾಸ್ ಇಡ್ಲಿ ರವೆಗೆ ಅರ್ಧ ಗ್ಲಾಸ್ ಆಗುವಷ್ಟು ಅವಲಕ್ಕಿ, ಅರ್ಧ ಗ್ಲಾಸ್ ಆಗುವಷ್ಟು ಮೊಸರಾದರೆ ಸಾಕು. ಈ 3 ಪದಾರ್ಥಗಳಿದ್ದರೆ ಸಾಕು, ಮಲ್ಲಿಗೆ ಅಂತ ಇಡ್ಲಿ ಇನ್ಸ್ಟೆಂಟಾಗಿ ರೆಡಿಯಾಗಿ ಹೋಗುತ್ತೆ. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಈ ಒಂದು ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಒಟ್ಟಲ್ಲಿ ನೀರು ಸೇರಿಸ್ತಾ ಇಡ್ಲಿ ಒಂದು ಬ್ಯಾಟರ್ಗೆ, ಅಂದರೆ ಇಡ್ಲಿ ಹಿಟ್ಟಿನ ಬ್ಯಾಟರ್ಗೆ ರೆಡಿ ಮಾಡ್ಕೊಳ್ಬೇಕು. ಕಲಿಸುವಾಗ ಒಂದು ಸ್ವಲ್ಪ ನೀರನ್ನ ಜಾಸ್ತಿನೇ ತಗೊಳುತ್ತೆ, ಯಾಕಂದರೆ ಹಾಕಿರೋದು ಅವಲಕ್ಕಿ ಹಾಗೆ ಇಡ್ಲಿ ರವೆ. ಹಾಗಾಗಿ ನೋಡಿಕೊಂಡೇ ನೀರನ್ನ ಸೇರಿಸ್ಕೊಳ್ಳಿ. ಹೆಚ್ಚು ಕಡಿಮೆ ಒಂದು 2 ಗ್ಲಾಸ್ ಆಗುವಷ್ಟು, ಅಂದರೆ ಅಳತೆ ಗ್ಲಾಸಿಂದ ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವು ಟೈಮ್ ಇತ್ತು ಅಂತಂದರೆ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡಿ, ಇಲ್ಲ ಅಂತಂದರೆ ಒಂದು 20 ನಿಮಿಷ ನೆನೆಯೋಕ್ಕಾದರೂ ಬಿಡಬೇಕಾಗತ್ತೆ. ಹಾಗಾಗಿ ಒಂದು ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ನಾನು ಕೂಡ ಇಲ್ಲಿ ಒಂದು 20 ನಿಮಿಷ ಬಿಟ್ಕೊಂಡಿದ್ದೀನಿ ನೋಡಿ. ನಿಮಗೆ ಟೈಮ್ ಇತ್ತು ಅಂದರೆ ಅರ್ಧ ಗಂಟೆ ಬಿಟ್ಕೊಳ್ಳೋದ್ರಿಂದ ಹಿಟ್ಟು ಒಂದು ಸ್ವಲ್ಪ ಮಟ್ಟಿಗಾದರೂ ಹುದುಕೊಳ್ಳುತ್ತೆ. ಇವಾಗ ನೋಡಿ ಒಂದು 20 ನಿಮಿಷ ಮಾತ್ರ ಇಟ್ಕೊಂಡಿದ್ದೆ ನೋಡಿ. ಹಿಟ್ಟು ಒಂದು ಸ್ವಲ್ಪ ಮಟ್ಟಿಗೆ ಹುದುಕೊಂಡಿದೆ, ಫರ್ಮೆಂಟ್ ಆಗಿದೆ. ಹಾಗಾಗಿ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಈ ರೀತಿ ಫರ್ಮೆಂಟೇಷನ್ ಮಾಡ್ಕೊಳ್ಳಿ, ಇಲ್ಲಾಂದರೆ 20 ನಿಮಿಷ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇನ್ಸ್ಟೆಂಟ್ ಆಗಿರೋದ್ರಿಂದ ಉಬ್ಬಿಕೊಂಡು ಬರಲಿ ಅನ್ನೋದಕ್ಕೋಸ್ಕರ ಒಂದು 1/4 ಸ್ಪೂನ್ ಆಗುವಷ್ಟು ಈನೋ ಸೇರಿಸ್ಕೊಂಡಿದ್ದೀನಿ. ಈನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು. ಎರಡೂ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಅಥವಾ 2 ಗಂಟೆ ಆದರೂ ಹಿಟ್ಟನ್ನು ನೆನೆಸ್ಕೊಂಡ್ರೆ ಸಾಕು. ಇಡ್ಲಿ ಉಬ್ಕೊಂಡೇ ಮೃದುವಾಗಿ ಬರುತ್ತೆ. ಈ ರೀತಿ ಉಪ್ಪು ಹಾಗೆ ಒಂದು ಈನೋ ಹಾಕಾದ್ಮೇಲೆ ಇನ್ನೊಂದು ಸ್ವಲ್ಪ ನೀರೇನಾದರೂ ತಗೊಳ್ತಿತ್ತು ಅಂದರೆ ಸೇರಿಸ್ಕೊಂಡು ಮತ್ತೆ ಇಡ್ಲಿ ಬ್ಯಾಟರ್ಗೆ, ಅಂದರೆ ಈ ಒಂದು ಬ್ಯಾಟರ್ಗೆ ರೆಡಿ ಮಾಡ್ಕೊಳ್ಬೇಕು ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ನೋಡಿ ನಮಗೆ ಬೇಕಾಗಿರ್ತಕ್ಕಂಥ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಇಡ್ಲಿ ಪ್ಲೇಟ್ಸ್ಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ. ಅಪ್ಲೈ ಮಾಡಿರ್ತಕ್ಕಂಥ 2 ಪ್ಲೇಟ್ಸಿಗೆ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಹಾಕುವಾಗ ಒಂದು ಸ್ವಲ್ಪ ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಈ ಸೈಡಲ್ಲಿ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ರೆಡಿ ಮಾಡಿರ್ತಕ್ಕಂಥ ಪ್ಲೇಟ್ಸ್ನ ಒಂದ್ರ ಮೇಲೊಂದು ಜೋಡಿಸ್ಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟ್ ಅಥವಾ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ ತೆಗೆದು ತೋರಿಸ್ತಿದ್ದೀನಿ. ಒಂದು 7 ರಿಂದ ಅಥವಾ 6 ರಿಂದ 7 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದು ಬೇಡ. ಇವಾಗ ಕರೆಕ್ಟಾಗಿ ಬೆಂದ್ಕೊಂಡಿದೆ. ಒಂದು ಸ್ವಲ್ಪ ತಣ್ಣಗಾಗಬೇಕು, ತೆಗೆದ ತಕ್ಷಣ ನಾವು ತೆಗಿಯೋಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪ ತಣ್ಣಗಾಗಲಿ. ಇವಾಗ ನೋಡಿ ಒಂದು 2 ರಿಂದ 3 ನಿಮಿಷ ಅಷ್ಟೇ ಬಿಟ್ಕೊಂಡಿದ್ದೆ, ತಣ್ಣಗಾಗಿದೆ. ಈ ರೀತಿ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಎಡ್ಜಸ್ನ ಬಿಡಿಸ್ಕೊಂಡ್ರೆ ಸಾಕು. ತುಂಬಾ ಸಿಂಪಲ್ಲಾಗಿ ನಾವು ಡಿಮೋಲ್ಡ್ ಮಾಡ್ಕೊಳ್ಬೋದು, ಪ್ಲೇಟಿಂದ ತಗೊಳ್ಬೋದು ನೋಡಿ.
ಕಲರ್ ಕೂಡ ನೋಡ್ತಿರ್ಬೋದು. ಹಾಗೆ ನೋಡಿದರೆ ಗೊತ್ತಾಗುತ್ತೆ ಇಡ್ಲಿ ಯಾವ ರೀತಿ ಬಂದಿದೆ ಅಂತ. ಪ್ರತಿಯೊಂದು ಕೂಡ ಅದೇ ರೀತಿಯಲ್ಲಿ ರೆಡಿಯಾಗಿರುತ್ತೆ. ಇಲ್ಲಿ ನಾವು ಮಾಡ್ತಿರೋದು ಅವಲಕ್ಕಿ ಇಡ್ಲಿ. ಅವಲಕ್ಕಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಮೊಸರು ಏನೋ ಬಳಸಿರೋದೊಂದು ಬಿಟ್ಟರೆ ಮತ್ತೇನೂ ಇಲ್ಲ. ಆದರೆ ಇನ್ಸ್ಟೆಂಟಾಗಿ ಮಾಡ್ತಿರ್ತಕ್ಕಂಥ ಕೆಲವೊಂದು ರೆಸಿಪಿಗಳಿಗೆ ಮೊಸರು ಇರಲಿ ಈನೋ ಇರಲಿ ಅವಶ್ಯಕತೆ ಇರುತ್ತೆ. ಬೇಕು ಅಂದರೆ ಈನೋ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಈನೋನ ಅಥವಾ ಸೋಡಾನ ಸ್ಕಿಪ್ ಮಾಡ್ಬೋದು. ನೋಡಿ ಎಷ್ಟು ಮಲ್ಲಿಗೆ ಅಂತ ಇಡ್ಲಿ ಕೇವಲ ಇನ್ಸ್ಟೆಂಟಾಗಿ ಅಂದರೆ ಬೆಳಗ್ಗೆ ಬೇಕು ಅಂದಾಗ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.